ಪ್ರತಿದಿನ ಮಧ್ಯಾಹ್ನ 2 ಗಂಟೆಗೆ ಚೈನೀಸ್ ಕೇರ್ಟೇಕರ್ ತನ್ನ ಕೊರಿಯನ್ ಮಾಲಿಕಿಗೆ ಔಷಧಿ ಕೊಡ್ತಾಳೆ. ಮಾಲಿಕಿ ಅನ್ಕಾನ್ಷಿಯಸ್ ಆಗುತ್ತಿದ್ದಂತೆ ಅವಳು ತಮ್ಮ ಒಂದೇ ರೀತಿಯ ಫೋನ್ಗಳನ್ನು ಬದಲಾಯಿಸಿ ಕಿಟಕಿಯಿಂದ ಹೊರಗೆ ಹಾರಿ ಕ್ಯಾಮ್ರಾಗಳನ್ನೆಲ್ಲ ತಪ್ಪಿಸಿಕೊಂಡು ಗುಪ್ತ ಬಂಡೆಯ ತುದಿಗೆ ಹೋಗಿ ಅಲ್ಲಿ ಅವಳು ರಹಸ್ಯವಾಗಿ ರಾಕ್ ಕ್ಲೈಂಬಿಂಗ್ ಅಭ್ಯಾಸ ಮಾಡ್ತಾಳೆ. ವಾರಗಳ ತರಬೇತಿ ನಂತರ ಕೇವಲ 20 ನಿಮಿಷಗಳಲ್ಲಿ ಶಿಖರ ತಲುಪ್ತಾಳೆ. ಆ ದಿನ ಅವಳು ತನ್ನ ಗಂಡನನ್ನು ಹಿಂಬಾಲಿಸ್ತಾಳೆ. ಅವನು ಬಂಡೆಯ ಇನ್ನೊಂದು ಬದಿಯಿಂದ ಹೈಕ್ ಮಾಡ್ತಾ ಶಿಖರ ತಲುಪ್ತಾನೆ. ವಿಶ್ರಾಂತಿ ಪಡೆಯಲು ಕುಳಿತಾಗ ಅಚಾನಕ್ ನೆರಳು ಹೊಡೆಯುತ್ತದೆ. ಅವಳು ದಾಳಿ ಮಾಡ್ತಾಳೆ. ಆತಂಕದಲ್ಲಿ ಅವನು ಅವಳ ಕೈಗೆ ಸಣ್ಣ ಗಾಯ ಮಾಡ್ತಾನೆ. ಆದರೆ ಅದಕ್ಕಿಂತ ಹೆಚ್ಚು ಏನೂ ಮಾಡಲಾಗುವುದಿಲ್ಲ. ಕ್ಷಣದಲ್ಲೇ ಅವನು ಜೀವವಿಲ್ಲದೆ ಕೆಳಗೆ ಬೀಳ್ತಾನೆ. ಅವಳು ಶಾಂತವಾಗಿ ತನ್ನ ಮಾಲಿಕಿಯ ಫೋನ್ ಬಳಸಿ ಆಫೀಸ್ಗೆ ಕಾಲ್ ಮಾಡಿ ಪರಿಪೂರ್ಣ ಆಲಿಬಿ ಸೃಷ್ಟಿಸ್ತಾಳೆ. ಸಂಜೆ 6 ಗಂಟೆಗೆ ಅವಳ ಗಂಡನ ಶವ ಪತ್ತೆಯಾಗುತ್ತದೆ. ಕಣ್ಣುಗಳನ್ನು ಈಗಾಗಲೇ ನೊಣಗಳು ಆಕ್ರಮಿಸಿವೆ. ಡಿಟೆಕ್ಟಿವ್ ಹಜ್ಜುನ್ ಪ್ರಕರಣವನ್ನು ತೆಗೆದುಕೊಳ್ತಾನೆ. ಮೊದಲಿಗೆ ಇದು ಸಾಮಾನ್ಯ ಮರ್ಡರ್ ಅಂತಾನೆ ಭಾವಿಸ್ತಾನೆ. ಆದರೆ ಈ ಕೊಲೆ ಅವನ ಜೀವನವನ್ನು ಶಾಶ್ವತವಾಗಿ ಬದಲಾಯಿಸುವಂತೆ ಅವನನ್ನು ಡಿಸೈರ್, ಲೈಸ್ ಮತ್ತು ಒಬ್ಸೆಷನ್ನ ಜಾಲಕ್ಕೆ ಎಳೆಯುತ್ತದೆ ಎಂದು ಅವನಿಗೆ ತಿಳಿದಿರುವುದಿಲ್ಲ. ಅವನು ತನಿಖೆ ಆರಂಭಿಸ್ತಾನೆ. ಶವದ ಬಳಿ ದುಬಾರಿ ವಸ್ತುಗಳನ್ನು ಕಂಡುಕೊಳ್ತಾನೆ. ಎಲ್ಲವೂ ಅವನ ಇನಿಷಿಯಲ್ಸ್ನೊಂದಿಗೆ ಕೆತ್ತಲಾಗಿದೆ. ಫೋನ್ ವಾಲ್ಪೇಪರ್ನಲ್ಲಿ ಒಬ್ಬಳು ಯುವತಿಯ ಜೊತೆಗಿನ ಫೋಟೋ ಇರ್ತದೆ. ಮೊದಲ ನೋಟಕ್ಕೆ ಹೈಜುನ್ ಅವಳನ್ನು ಮಗಳು ಅಂತಾನೆ ಭಾವಿಸ್ತಾನೆ. ಆದರೆ ಭೇಟಿಯಾದಾಗ ಅವಳು ಅವನ ಹೆಂಡತಿ ಸೋರಾ ಎಂದು ತಿಳಿದುಕೊಳ್ತಾನೆ. ಅವರಿಬ್ಬರ ನಡುವೆ ದೊಡ್ಡ ಏಜ್ ಗ್ಯಾಪ್ ಇರುತ್ತೆ ಮತ್ತು ಸೋರಾ ಯಾವುದೇ ದುಃಖ ತೋರಿಸದಿರುವುದು ಅವಳ ಮೇಲೆ ಅನುಮಾನ ಮೂಡುವಂತೆ ಮಾಡುತ್ತೆ. ಆದರೆ ಹೈಜುನ್ ಅವಳನ್ನು ಗಮನಿಸ್ತಿರುವಾಗಲೇ ಸೋರಾ ಅವನನ್ನು ಅಧ್ಯಯನ ಮಾಡ್ತಾಳೆ. ತನ್ನ ನೆಕ್ಸ್ಟ್ ಮೂವ್ ಆಲ್ರೆಡಿ ಪ್ಲಾನ್ ಮಾಡ್ತಾಳೆ. ಮೊದಲು ಅವಳು ತನ್ನ ಕೈಯಲ್ಲಿರುವ ಗಾಯವನ್ನು ತೋರಿಸ್ತಾಳೆ. ಅವನು ಫೋಟೋ ತೆಗೆದು ಅವಳನ್ನು ಸಸ್ಪೆಕ್ಟ್ ಎಂದು ಗುರುತಿಸ್ತಾನೆ. ತನಿಖೆಯಲ್ಲಿ ಹೈಜುನ್ ಅವಳ ಪಾಸ್ಟ್ ಬಗ್ಗೆ ತಿಳಿದುಕೊಳ್ಳುವಾಗ ಅವಳು ಚೈನೀಸ್ ಇಮಿಗ್ರೆಂಟ್. ದೇಶದಲ್ಲಿ ಉಳಿಯಲು ಕಾನೂನು ಬಾಹಿರವಾಗಿ ವಯಸ್ಸಾದ ಕೊರಿಯನ್ ವ್ಯಕ್ತಿಯನ್ನು ಮದುವೆಯಾದಳು. ಮದುವೆಯ ನಂತರ ಪ್ರತಿ ತಿಂಗಳು ಹಾಸ್ಪಿಟಲ್ಗೆ ಹೋಗುತ್ತಿದ್ದಳು. ಅವಳ ದೇಹದ ಮೇಲೆ ಸ್ಕಾರ್ಸ್ ಮತ್ತು ಅವಳ ಪ್ರೈವೇಟ್ ಭಾಗಗಳಲ್ಲಿ ಅವನ ಹೆಸರಿನ ಟ್ಯಾಟೂ. ಸ್ಪಷ್ಟವಾದ ಅಬ್ಯೂಸ್ನ ಗುರುತುಗಳು ಎಲ್ಲವನ್ನು ತಿಳಿದುಕೊಳ್ಳುತ್ತಾನೆ. ಇದರಿಂದ ಅವಳ ಇಮೋಷನ್ಲೆಸ್ ಪ್ರತಿಕ್ರಿಯೆ ಸರಿಹೊಂದುತ್ತದೆ ಎಂದು ಅರ್ಥ ಮಾಡಿಕೊಂಡು ಹೈಜುನ್ ಅವಳಿಗೆ ಸಿಂಪತಿ ತೋರಿಸಲು ಆರಂಭಿಸುತ್ತಾನೆ. ಏಜೆನ್ಸಿಯಲ್ಲಿ ಅವನು ಅವಳ ಕೆಲಸದ ದಾಖಲೆಗಳನ್ನು ಪರಿಶೀಲಿಸುತ್ತಾನೆ. ಆ ದಿನ ಅವಳು ಮನೆಯಿಂದ ಹೊರಗೆ ಹೋಗಿರಲಿಲ್ಲ ಮತ್ತು ಬಾಸ್ನ ಫೋನ್ ಬಳಸಿ ಚೆಕ್ ಇನ್ ಮಾಡಿದ್ದಳು. ಅವಳ ಆಲಿಬೈ ಸಂಪೂರ್ಣವಾಗಿ ಕೆಲಸ ಮಾಡಿದೆ. ಆದರೆ ಏನೋ ತಪ್ಪಾಗಿದೆ ಎಂದು ಭಾವಿಸಿದ ಹೈಜುನ್ ಅವಳನ್ನು ಗುಪ್ತವಾಗಿ ಹಿಂಬಾಲಿಸಲು ಆರಂಭಿಸ್ತಾನೆ. ಅವಳು ವಯಸ್ಸಾದ ಜನರ ಸೇವೆ ಮಾಡುತ್ತಿರುವುದನ್ನು, ಜೆಂಟಲ್ ಸ್ಮೈಲ್ ನೀಡುತ್ತಿರುವುದನ್ನು, ಸ್ಟ್ರೇ ಕ್ಯಾಟ್ಸ್ಗೆ ಆಹಾರ ನೀಡುತ್ತಿರುವುದನ್ನು ನೋಡ್ತಾನೆ. ಆ ದಯೆ ಅವನನ್ನು ಸೆಳೆಯುತ್ತದೆ. ಅನುಮಾನ ನಿಧಾನವಾಗಿ ಮಾಯವಾಗಿ ಕ್ಯೂರಿಯಾಸಿಟಿಗೆ ಜಾಗ ಕೊಡುತ್ತದೆ. ಅನಂತರ ಫಾರೆನ್ಸಿಕ್ ತಂಡವು ಶವದ ಉಗುರುಗಳ ಕೆಳಗೆ ಬೇರೆ ಚರ್ಮದ ತುಂಡುಗಳನ್ನು ಪತ್ತೆ ಹಚ್ಚುತ್ತದೆ. ಸೋರಾ ಶಾಂತವಾಗಿ ಅದು ತನ್ನದೇ ಎಂದು ಒಪ್ಪಿಕೊಳ್ತಾಳೆ. ಅವನು ಹೈಕ್ ಮಾಡಲು ಒತ್ತಾಯಿಸಿದಾಗ ತಾನು ನಿರಾಕರಿಸಿದ್ದಕ್ಕೆ ನನಗೆ ಹೊಡೆದಿದ್ದನೆಂದು ಹೇಳ್ತಾಳೆ. ತನ್ನ ಕಾಲಿನ ಬ್ರೂಸಸ್ ತೋರಿಸುತ್ತಾಳೆ. ಹೈಜುನ್ ಗಾಬರಿಗೊಂಡು ಫೋಟೋ ತೆಗೆಯಲು ಯತ್ನಿಸ್ತಾನೆ. ಆದರೆ ತಡಕಾಡ್ತಾನೆ. ಅವಳು ನಕ್ಕು ಇಟ್ಸ್ ಓಕೆ ಎಂದು ಹೇಳ್ತಾಳೆ. ಆ ಕ್ಷಣದಲ್ಲಿ ಅವರ ನಡುವೆ ಇರುವ ಗೋಡೆ ಒಡೆದು ಹೋಗುತ್ತದೆ. ಅವನು ನೀನು ಹೈಕ್ ಏಕೆ ಇಷ್ಟಪಡಲ್ಲ ಎಂದು ಕೇಳಿದಾಗ ಅವಳು ಟ್ರಾನ್ಸ್ಲೇಷನ್ ಆ್ಯಪ್ನಲ್ಲಿ ನನಗೆ ಮೌಂಟೇನ್ಸ್ಗಿಂತ ಸಮುದ್ರ ಹೆಚ್ಚು ಇಷ್ಟ ಎಂದು ಟೈಪ್ ಮಾಡ್ತಾಳೆ. ಹೈಜುನ್ ಅದನ್ನು ಓದಿ ನಕ್ಕು ಮೀ ಟು ಎಂದು ಮೃದುವಾಗಿ ಹೇಳ್ತಾನೆ. ಇನ್ನೊಂದು ಹೆಜ್ಜೆ ಇಬ್ಬರು ಹತ್ತಿರವಾಗುತ್ತಾರೆ. ಈಗ ಇಂಟರಗೇಷನ್ ಅವ್ರ ಡೇಟ್ನಂತೆ ಭಾಸವಾಗ್ತಾರೆ. ಅವನು ಅವಳಿಗೆ ಪ್ರೀಮಿಯಂ ಸಶಿಮಿ ಲಂಚ್ ಕೊಡ್ತಾನೆ. ಕೋ ವರ್ಕರ್ ಸ್ಪೀಚ್ಲೆಸ್ ಆಗ್ತಾರೆ. ಆಹಾರ ನಂತರ ಅವ್ರ ಕಪಲ್ ಹಾಗೆ ಒಟ್ಟಿಗೆ ಕ್ಲೀನ್ ಮಾಡ್ತಾರೆ. ಹೈಜುನ್ ಅವಳಿಗೆ ಹೊಸ ವಾಟರ್ ಪ್ರೂಫ್ ಬ್ಯಾಂಡೇಜ್, ಟೂತ್ ಬ್ರಷ್ ಮತ್ತು ಟವಲ್ ಕೊಡ್ತಾನೆ. ಈ ಹಂತದಲ್ಲಿ ಸೋರಾ ಅವನು ತನಿಖೆ ಮಾಡ್ತಿಲ್ಲ ಎಂದು ತಿಳ್ಕೊಳ್ತಾನೆ. ಆದರೆ ಅವನ ಪಾರ್ಟ್ನರ್ಗೆ ಇನ್ನೂ ಏನೋ ತಪ್ಪಾಗಿದೆ ಅನಿಸುತ್ತದೆ. ಆ ರಾತ್ರಿ ಹೈಜುನ್ ನೆರಳಲ್ಲಿ ಅಡಗಿ ದೂರದಿಂದ ಅವಳನ್ನು ನೋಡ್ತಾನೆ. ಅವಳು ಮಾಲಿಕಿಗೆ ಸೇವೆ ಮಾಡ್ತಾ, ಬೆಕ್ಕುಗಳಿಗೆ ಆಹಾರ ನೀಡ್ತಾ, ಐಸ್ ಕ್ರೀಮ್ ತಿಂತ ಶಾಂತವಾಗಿ ಕಾಣ್ತಾಳೆ. ನಿಧಾನವಾಗಿ ಅವನ ಇನ್ಸಾಮ್ನಿಯಾ ಮಾಯವಾಗ್ತದೆ. ಅವನು ನಿದ್ರೆಗೆ ಜಾರ್ತಾನೆ. ಬೆಳಿಗ್ಗೆ ಅವಳು ಕಾರ್ನಲ್ಲಿ ಅವನನ್ನು ಕಾಣ್ತಾಳೆ. ಅವನನ್ನು ಹೊರಗೆ ಕರೆಯೋ ಬದಲು ಕೆಲವು ಫೋಟೋಸ್ ತೆಗೆದು ಸೌಮ್ಯವಾಗಿ ಗುಡ್ ಮಾರ್ನಿಂಗ್ ಹೇಳ್ತಾಳೆ. ಆ ಸರಳ ಆ್ಯಕ್ಟ್ ಅವನ ದಿನವನ್ನೇ ಬೆರಗಿಸ್ತದೆ. ಕೋವರ್ಕರ್ಗೆ ಚಿಯರ್ಫುಲ್ ಗ್ರೀಟಿಂಗ್ ಕೊಡ್ತಾನೆ. ಪ್ರಸಿದ್ಧ ಡಿಟೆಕ್ಟಿವ್ ಇದ್ದಕ್ಕಿದ್ದಂತೆ ಸಂತೋಷದಿಂದ ವರ್ತಿಸುವುದನ್ನು ನೋಡಿ ಅವರು ದಿಗ್ಭ್ರಮೆಗೊಳ್ತಾರೆ. ದಿನಗಳು ಕಳೆಯುತ್ತವೆ. ಯಾವುದೇ ಫ್ಲಾಸ್ ಕಾಣುವುದಿಲ್ಲ. ಆದರೆ ಅವನಿಗೆ ತಿಳಿದೆ ಅವಳು ಪ್ರತಿಯೊಂದು ಹೆಜ್ಜೆಯೂ ಅವನ ಕಣ್ಣಿಗೆ ಬೀಳುವಂತೆ ಅವಳು ರೂಪಿಸಿದ್ದಾಳೆ. ಅವನು ಅವಳನ್ನು ಹಿಂಬಾಲಿಸುತ್ತಿದ್ದುದನ್ನು ಅವಳು ಈಗಾಗಲೇ ಗಮನಿಸಿದ್ದಾಳೆ. ಅವನು ಕೇಸನ್ನು ಸೂಸೈಡ್ ಅಂತ ಕ್ಲೋಸ್ ಮಾಡಲು ಸಿದ್ಧವಾಗಿದ್ದಾನೆ. ಆದರೆ ಅವನ ಪಾರ್ಟ್ನರ್ ಸೋರಾ ಚೀನಾದಿಂದ ಕೇವಲ ಓಡಿ ಬಂದವಳಲ್ಲ. ತನ್ನ ತಾಯಿಯನ್ನು ಕೊಂದ ಆರೋಪದಲ್ಲಿ ಅವಳು ವಾಂಟೆಡ್ ಎಂಬ ಎಕ್ಸ್ಪ್ಲೋಸಿವ್ ಟ್ರೂತ್ ಪತ್ತೆ ಹಚ್ಚುತ್ತಾನೆ. ಈ ಶಾಕಿಂಗ್ ರೆವಲೇಷನ್ ಹೈಜುನ್ನ ಮನಸ್ಸನ್ನು ಗಾಬರಿಗೊಳಿಸುತ್ತದೆ. ಕರ್ತವ್ಯ ಮತ್ತು ಭಾವನೆಗಳ ನಡುವೆ ಹರಿದು ಅವನು ಸೋರಾಗೆ ಆನ್ಸರ್ಸ್ಗಾಗಿ ಫೈಲ್ ಕಳುಹಿಸುತ್ತಾನೆ. ಆದರೆ ಅವನನ್ನು ತುಂಬ ಚೆನ್ನಾಗಿ ಅರಿತ ಅವಳು ಸರಳವಾಗಿ ಕಮ್ ಫೈನ್ ಮೀ ಎಂದು ರಿಪ್ಲೈ ಮಾಡ್ತಾಳೆ. ಅವನು ಕಾಪ್ ಎಂಬುದನ್ನು, ಅವಳು ಮರ್ಡರ್ ಸಸ್ಪೆಕ್ಟ್ ಎಂಬುದನ್ನು ಮರೆತು ಯಾವುದೇ ಹೆಸಿಟೇಷನ್ ಇಲ್ಲದೆ ಹೈಜುನ್ ಅವಳ ಮನೆಗೆ ಧಾವಿಸುತ್ತಾನೆ. ಆದರೆ ಒಳಗೆ ಕಾಲಿಟ್ಟ ಕ್ಷಣದಲ್ಲೇ ಕಂಪೋಸರ್ ಮರಳಿ ಪಡೆಯಲು ಪ್ರಯತ್ನಿಸುತ್ತಾನೆ. ಅವಳ ಅಲೆಜ್ಡ್ ಮ್ಯಾಟ್ರಿಸೈಡ್ ಬಗ್ಗೆ ಕನ್ಫ್ರಂಟ್ ಮಾಡ್ತಾನೆ. ಸೋರಾ ಕಾಮ್ ಆಗಿ ಟೀ ಕೊಟ್ಟು ತನ್ನ ಕಥೆಯನ್ನು ಆರಂಭಿಸುತ್ತಾಳೆ. ನನ್ನ ತಾಯಿ ಮಾರಕವಾಗಿ ಅಸ್ವಸ್ಥಲಾಗಿದ್ದಳು. ನೋವಿನಿಂದ ಕಂಗೆಟ್ಟು ತನ್ನ ಜೀವನವನ್ನು ಕೊನೆಗೊಳಿಸಬೇಕೆಂದು ಬೇಡಿಕೊಂಡಳು. ತನ್ನ ಚಿತಾಭಸ್ಮವನ್ನು ಕೊರಿಯಾಯ ಹೋಮ್ ಟೌನ್
ಹೋಹಾನ್ ಪರ್ವತದಲ್ಲಿ ಸ್ಕ್ಯಾಟರ್ ಬೇಕೆಂಬುದು ಅವಳ ಕೊನೆಯ ಆಸೆ. ಆ ಕ್ಷಣದಲ್ಲಿ ತನ್ನ ತಾಯಿ ಘನತೆ ಇಲ್ಲದೆ ಸಾಯುವುದನ್ನು ನೋಡಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ನಾನು 4 ಪಾಯ್ಸನ್ ಪಿಲ್ಸ್ ನೀಡಿದೆ. ಇನ್ನೂ 4 ನನಗಾಗಿ ಉಳಿಸಿಕೊಂಡು ಅರ್ನ್ ಲಿಡ್ನಲ್ಲಿ ಅಡಗಿಸಿಕೊಂಡಿದ್ದೆ. ಅದಕ್ಕಾಗಿ ನಾನು ಕೊರಿಯಾಗೆ ಇಲ್ಲೀಗಲಿ ಬಂದೆ. ತಾಯಿಯ ಕೊನೆಯ ವಿಶ್ ಪೂರೈಸಿದ ನಂತರ ನಾನೂ ಸಾಯಬೇಕೆಂದು ಯೋಜಿಸಿದ್ದೆ. ಬಟ್ ವೆನ್ ದ ಮೂಮೆಂಟ್ ಅರೈವ್ಡ್, ನನ್ನ ಹೃದಯ ತಡೆಯಿತು. ನನಗೆ ಅದನ್ನು ಮಾಡಲು ಮನಸ್ಸು ಬರಲಿಲ್ಲ ಎಂದು ಹೇಳ್ತಾಳೆ. ಅವಳ ಪೇನ್ಫುಲ್ ಕನ್ಫೆಷನ್ ಹೈಜನ್ನ ಹೃದಯವನ್ನು ಮೃದುಗೊಳಿಸಿದೆ. ನಂತರ ಸೋರಾ ತನ್ನ ಗಂಡನು ಸೂಸೈಡ್ ಮಾಡಿಕೊಂಡಿದ್ದಾನೆಂದು ಹೇಳಿಕೊಳ್ಳುವ ಲೆಟರ್ಸ್ ತೋರಿಸ್ತಾಳೆ. ಒಮ್ಮೆ ಹೈ ರ್ಯಾಂಕಿಂಗ್ ಇಮಿಗ್ರೇಷನ್ ಆಫೀಸರ್ ಆಗಿದ್ದ ಅವನು ವರ್ಷಗಳಿಂದ ಲಂಚ ತೆಗೆದುಕೊಳ್ಳುತ್ತಿದ್ದನು. ರಿಪೋರ್ಟ್ ವರದಿಯಾದ ನಂತರ ಒತ್ತಡವು ಅವನನ್ನು ತನ್ನ ಜೀವನವನ್ನು ಕೊನೆಗೊಳಿಸಲು ಪ್ರೇರೇಪಿಸಿತು ಎಂದು ಬರೆದಿರ್ತದೆ. ಇದನ್ನು ನೋಡಿದ ಹೈಜನ್ ಅಂತಹ ಕರಪ್ಟ್ ವ್ಯಕ್ತಿಯನ್ನು ಏಕೆ ಮದುವೆಯಾದೆ ಎಂದು ಕೇಳ್ತಾನೆ. ಸೋರಾ ತನ್ನ ಜರ್ನಿ ವಿವರಿಸ್ತಾಳೆ. ಫಿಶ್ ಕಂಟೈನರ್ನಲ್ಲಿ ಸ್ಮಗ್ಲಿಂಗ್ ಮೂಲಕ ಬಂದೆ. 10 ದಿನಗಳ ಕಾಲ ಫಿಲ್ತ್ ಮತ್ತು ವೇಸ್ಟ್ನಲ್ಲಿ ನೆನೆದು ನನ್ನ ಮನಸ್ಸು ಮತ್ತು ದೇಹ ಎರಡೂ ಆಲ್ಮೋಸ್ಟ್ ಮುರಿದು ಹೋಗಿದ್ದವು. ಅವನು ನನ್ನನ್ನು ವರ್ಸ್ಟ್ ಸ್ಥಿತಿಯಲ್ಲಿ ನೋಡಿದ. ಅವನಿಗೆ ನನ್ನ ಕಥೆ ತಿಳಿದಿತ್ತು. ಇವೆಲ್ಲವನ್ನು ತಿಳಿದಿದ್ದರೂ ನನಗೆ ಆಶ್ರಯ ನೀಡಿ ಮದುವೆಯಾದ ಎಂದು ವಿವರಿಸುತ್ತಾಳೆ. ಟ್ರಾನ್ಸ್ಲೇಟರ್ ಆ್ಯಪ್ ಮೂಲಕ ಬಂದ ಅವಳ ವಾಯ್ಸ್ ಹೈಜನ್ನ ಮನಸ್ಸನ್ನು ಆಳವಾಗಿ ಕದರುತ್ತದೆ. ನಂತರ ಸೋರಾ, ನೀನು ನನ್ನನ್ನು ರಾತ್ರಿ ಇಡೀ ನೋಡುವುದು ನಿನ್ನ ಹೆಂಡತಿಗೆ ಗೊತ್ತೇ ಎಂದು ಕೇಳ್ತಾಳೆ. ಒಂದು ಲೈನ್, ಎಲ್ಲ ಹಿಡನ್ ಇಮೋಷನ್ಸ್ ಹೊರಬರ್ತವೆ. ಹೈಜನ್ ತನ್ನ ಫೀಲಿಂಗ್ಸ್ ಇನ್ನೂ ಮರೆಮಾಡಲು ಸಾಧ್ಯವಿಲ್ಲ. ಮುಂದಿನ ದಿನ ಡೆಡ್ ಮ್ಯಾನ್ ಬಾಸ್ ಆಫೀಸ್ನಲ್ಲಿ ಸೂಸೈಡ್ ನೋಟ್ ಪತ್ತೆಸ್ತಾನೆ. ಹ್ಯಾಂಡ್ ರೈಟಿಂಗ್ ಮತ್ತು ವಿವರಗಳು ಮ್ಯಾಚ್ ಆಗ್ತವೆ. ಕೇಸ್ ಅಫಿಷಿಯಲಿ ಕ್ಲೋಸ್ ಆಗ್ತದೆ. ಸೆಲೆಬ್ರೇಷನಲ್ಲಿ ಹೈಜನ್ ಪಾರ್ಟ್ನರ್ ಹೆವಿಲಿ ಡ್ರಿಂಕ್ ಮಾಡಿ ಕೋಪ್ಕೊಂಡು ಇದು ಸೂಸೈಡ್ ಅಲ್ಲ ಎಂದು ಮತ್ತೆ ಮತ್ತೆ ಹೇಳ್ತಾನೆ. ರಾತ್ರಿ ಕಹಿಯಾಗಿ ಕೊನೆಗೊಳ್ಳುತ್ತೆ. ಒಂಟಿಯಾಗಿ ಹೈಜನ್ ತನ್ನ ಭಾವನೆಗಳು ತೀರ್ಪನ್ನು ಮರೆಮಾಚ್ತವೆಯೇ ಎಂದು ಪ್ರಶ್ನಿಸಲು ಪ್ರಾರಂಭಿಸ್ತಾನೆ. ಆ ಕ್ಷಣದಲ್ಲಿ ಸೋರಾ ಕಾಲ್ ಮಾಡ್ತಾಳೆ. ಹೈಜನ್ ಅವಳ ಮನೆಗೆ ಧಾವಿಸ್ತಾನೆ. ಅವನ ಪಾರ್ಟ್ನರ್ ಆಲ್ರೆಡಿ ಡ್ರಂಕ್ ಆಗಿ ಫ್ಯೂರಿಯಸ್ ಆಗಿ ಅವಳ ಮನೆ ಟ್ರ್ಯಾಶ್ ಮಾಡ್ತಾನೆ. ಹೈಜನ್ ರಾತ್ರಿ ಪೂರ್ತಿ ಅವಳ ಹೋಮ್ ಕ್ಲೀನ್ ಮಾಡಿ ಲೇಟ್ ಹಸ್ಬೆಂಡ್ ಬಿಲಾಂಗಿಂಗ್ಸ್ ಕೂಡ ಮರಳಿ ಕೊಡ್ತಾನೆ. ಅವ್ರ ಅಫಿಷಿಯಲ್ ಸಂಬಂಧಗಳು ಮುಗಿಯುತ್ತವೆ. ಇಲ್ಲಿನ ಮುಂದೆ ಅವರು ಕಾಪ್ ಮತ್ತು ಸಸ್ಪೆಕ್ಟ್ ಅಲ್ಲ. ಆದರೆ ಸೋರಾ ಇನ್ನೂ ಮುಗಿಸಿಲ್ಲ. ಒಂದು ಮೋಸದ ನಗುವಿನ ಮೂಲಕ ಅವಳು ಮತ್ತೆ ಹೈಜನ್ನ ಹೃದಯವನ್ನು ಕದರ್ತಾಳೆ. ರಾತ್ರಿ 2 ಗಂಟೆಗೆ ಹೈಜನ್ ಅವಳನ್ನು ತನ್ನ ರೆಂಟಲ್ ಅಪಾರ್ಟ್ಮೆಂಟ್ಗೆ ಕರೆದುಕೊಂಡು ಹೋಗ್ತಾನೆ. ವಾರ್ಮ್ ಲೈಟ್ಸ್ ಕೆಳಗೆ ಅವನು ಚೈನೀಸ್ ಫ್ರೈಡ್ ರೈಸ್ ಅವಳಿಗಾಗಿ ತಯಾರಿಸ್ತಾನೆ. ಪೊಲೀಸ್ ಕಾನ್ಫಿಡೆನ್ಷಿಯಾಲಿಟಿ ಸಂಪೂರ್ಣವಾಗಿ ಮರೆತು ಹೊಸ ಕೇಸ್ ವಿವರಗಳನ್ನ ಹಂಚ್ಕೊಳ್ತಾನೆ. ಅವಳು ತನ್ನ ಲೇಟ್ ಹಸ್ಬೆಂಡ್ನ ಫೋಟೋ ನೋಡಿದಾಗ ಅದು ಎಲ್ಲವೂ ಪಾಸ್ಟ್ ಎಂದು ಹೇಳಿ ಕೇವಲ ನಗುತ್ತಾನೆ. ನಂತರ ಹೈಜನ್ ಒಂದು ಡಿಫಿಕಲ್ಟ್ ಕೇಸ್ ಬಗ್ಗೆ ಹೇಳಿದಾಗ ಸೋರಾ ಫೈಲ್ಸ್ ಬ್ರೌಸ್ ಮಾಡಿ ಸಸ್ಪೆಕ್ಟ್ ತನ್ನ ಗೆಳತಿಯ ಮನೆಯಲ್ಲಿ ಅಡಗಿದ್ದಾನೆ ಎಂದು ತಕ್ಷಣ ಹೇಳ್ತಾಳೆ. ಅವಳು ಶಾರ್ಪ್ ಅನಾಲಿಸಿಸ್ ಸರಿಯಾಗ್ತದೆ. ಮುಂದಿನ ದಿನ ಹೈಜನ್ ಮತ್ತು ಅವನ ಪಾರ್ಟ್ನರ್ ಗೆಳತಿಯ ಮನೆಗೆ ರೇಡ್ ಮಾಡ್ತಾರೆ ಮತ್ತು ಅಲ್ಲಿ ಅವನು ಸಿಕ್ಕಿ ಬೀಳ್ತಾನೆ. ಅವ್ರು ರೂಫ್ ಟಾಪ್ ಕೊಡ್ತಾರೆ. ಮೂಲೆ ಗುಂಪಾದ ಸಸ್ಪೆಕ್ಟ್ ಸಿಸರ್ಸ್ ತೆಗೆದು ತನ್ನ ಕುತ್ತಿಗೆ ಹಿಡಿತಾನೆ. 1 ತಿಂಗಳ ಹಿಂದೆ ಗರ್ಲ್ ಫ್ರೆಂಡ್ ತನ್ನ ಬೆಸ್ಟ್ ಫ್ರೆಂಡ್ ಜೊತೆ ಚೀಟ್ ಮಾಡಿದಲೆಂದು ಗೊತ್ತಾದ ಕ್ಷಣ ಕೋಪದಲ್ಲಿ ಅವನ ಫ್ರೆಂಡ್ನನ್ನು ಸ್ಟ್ಯಾಬ್ ಮಾಡ್ಕೊಂಡಿದ್ದ. ಈಗ ಗಿಲ್ಟ್ ಮತ್ತು ಬಿಟ್ರೇಯಲ್ ಅವನನ್ನು ಸಂಪೂರ್ಣವಾಗಿ ನುಂಗುತ್ತವೆ. ಅವನು ಜಂಪ್ ಮಾಡಿ ತನ್ನ ಜೀವ ತ್ಯಜಿಸ್ತಾನೆ. ಹೈಜನ್ ತನ್ನ ಕಣ್ಣೆದುರೊಬ್ಬನು ಸಾಯೋದನ್ನು ನೋಡಿ ಅವನ ಮನಸ್ಸು ಛಿದ್ರಗೊಂಡು ತನ್ನನ್ನು ಬ್ಲೇಮ್ ಮಾಡ್ಕೊಳ್ತಾನೆ. ಇನ್ಸಾಮ್ನಿಯಾ ಇನ್ನೂ ಕೆಟ್ಟದಾಗುತ್ತೆ. ಆದರೆ ಸೋರಾ ಅದನ್ನು ಪರ್ಫೆಕ್ಟ್ ಆಪರ್ಚುನಿಟಿ ಎಂದು ನೋಡ್ತಾಳೆ. ಆ ರಾತ್ರಿ ಕನ್ಸರ್ನ್ನಿಂದ ಅವನನ್ನು ಭೇಟಿ ಮಾಡ್ತಾಳೆ. ನಂತರ ಅವನ ಬರ್ಡನ್ ಕಡಿಮೆ ಮಾಡಲು ಎಲ್ಲ ಡಾಕ್ಯುಮೆಂಟ್ಸ್ ಮತ್ತು ಫೋಟೋಸ್ ಬರ್ನ್ ಮಾಡ್ತಾಳೆ. ಆದರೆ ನಿಜವಾಗಿ ಹೈಜನ್ ಸೀಕ್ರೆಟ್ಲಿ ತೆಗೆದ ಅವಳ ಪಿಕ್ಚರ್ಸ್ ಜೊತೆಗೆ ಎಲ್ಲ ಎವಿಡೆನ್ಸನ್ನು ಅಳಿಸಿ ಹಾಕುತ್ತಿದ್ದಾಳೆ. ಅವನು ತಡೆಯಲು ಪ್ರಯತ್ನಿಸಿದಾಗ ಅವಳು ಅವನನ್ನು ಮೋಡಿಯಿಂದ ನಿಶ್ಶಸ್ತ್ರಗೊಳಿಸುತ್ತಾಳೆ. ಹೈಜನ್ನ ಮುಖ ನರ್ವಸ್ ಆಗಿ ಕೆಂಪಾಗುತ್ತದೆ. ಕೊನೆಯಲ್ಲಿ ಅವಳ ಕೆಲವು ಫೋಟೋಗಳನ್ನು ಹೊರತುಪಡಿಸಿ ಎಲ್ಲವನ್ನು ಬರ್ನ್ ಮಾಡಿಬಿಡ್ತಾನೆ. ಜಸ್ಟ್ ಲೈಕ್ ದ್ಯಾಟ್ ಅವಳು ಮತ್ತೆ ಗೆಲ್ತಾಳೆ. ಈ ಹೊತ್ತಿಗೆ ಅವರು ನ್ಯಾಚುರಲಿ ಪರಸ್ಪರ ಪ್ರೀತಿಯಲ್ಲಿ ಬೀಳ್ತಾರೆ. ಆದರೆ ಆತರ ಮಾಡದೆ ಸೋರಾ ತನ್ನ ನರ್ಸಿಂಗ್ ಸ್ಕಿಲ್ಸ್ ಬಳಸಿ ಹೈಜನ್ಗೆ ನಿದ್ರಿಸಲು ಸಹಾಯ ಮಾಡಿ ಅವನ ಮಾನಸಿಕ ಜಗತ್ತಿಗೆ ಜಾರಿಕೊಳ್ಳುತ್ತಾಳೆ. ಹೈಜನ್ ತನ್ನ ಸೋಲ್ಮೇಟ್ ಸಿಕ್ಕಿದ್ದಾಳೆ ಎಂದು ನಂಬುತ್ತಾನೆ. ಅವರು ಹಿಡನ್ ಪ್ಲೇಸಸ್ನಲ್ಲಿ ಡೇಟ್ ಮಾಡ್ತಾರೆ. ಒಂದೇ ಲಿಪ್ಸ್ಟಿಕ್ ಶೇರ್ ಮಾಡ್ತಾರೆ. ಗ್ಲಾನ್ಸ್ ಮತ್ತು ಸ್ಮೈಲ್ ಮೂಲಕ ಹತ್ತಿರವಾಗುತ್ತಾರೆ. ಪ್ರತಿ ಬಾರಿ ಅವನು ಅವಳ ಕಠಿಣ ಕೈಗಳನ್ನು ಹಿಡಿದಾಗ ಹ್ಯಾಂಡ್ ಕ್ರೀಮ್ ಅಪ್ಲೈ ಮಾಡ್ತಾನೆ. ಅವನು ಗಾಯದ ಗುರುತುಗಳು ಚೀನಾದಲ್ಲಿನ ಕಷ್ಟದ ದಿನಗಳಿಂದ ಬಂದಿವೆ ಎಂದು ಊಹಿಸುತ್ತಾನೆ. ಆದರೆ ನಿಜವಾಗಿ ಅವು ರಾಕ್ ಕ್ಲೈಂಬಿಂಗ್ನಿಂದ ಮರ್ಡರ್ ಪ್ರಿಪರೇಷನ್ನಿಂದ ಬಂದಿರುತ್ತವೆ. ಅವಳ ಜೀವನದ ಭಾಗವಾಗಲು ಬಯಸಿ ಹೈಜನ್ ವಯಸ್ಸಾದವರನ್ನು ನೋಡಿಕೊಳ್ಳುವಲ್ಲಿ ಅವಳಿಗೆ ಸಹಾಯ ಮಾಡಲು ಪ್ರಾರಂಭಿಸ್ತಾನೆ. ಒಂದು ದಿನ ವೃದ್ಧ ಮಹಿಳೆ ಹೈಜನ್ನ ಕೈಗಳು ಸೋರಾ ಮೊದಲಿಗೆ ಇಲ್ಲಿಗೆ ಬಂದಾಗ ಇದ್ದಂತೆ ತುಂಬ ಸಾಫ್ಟ್ ಇದೆ ಎಂದು ಹೇಳ್ತಾಳೆ. ಅದು ಅವನಲ್ಲಿ ಸ್ವಲ್ಪ ಅನುಮಾನ ಮೂಡಿಸುತ್ತದೆ. ನಂತರ ಅವಳು ಸ್ಲಗಿಶ್ ಫೋನನ್ನು ಬೇಗನೆ ರೆಡಿ ಮಾಡಿಕೊಡು ಎಂದು ಕೊಡ್ತಾಳೆ. ಹೈಜನ್ ಶಾಕ್ ಆಗ್ತಾನೆ. ಅದು ಸೋರಾಳ್ ಫೋನ್ಗೆ ಐಡೆಂಟಿಕಲ್ ಆಗಿರ್ತದೆ. ಇನ್ನೂ ಕೆಟ್ಟದಾಗಿ ಹೈಕಿಂಗ್ ಆ್ಯಪ್ 138 ಸ್ಟೇರ್ಸ್ ತೋರಿಸ್ತದೆ. ಅದೇ ದಿನ ಅವಳು ಗಂಡ ಸತ್ತಿದ್ದ. ವೃದ್ಧೆಯ ಕೆಟ್ಟ ಕಾಲಿನೊಂದಿಗೆ ಅದು ಅವಳಾಗಿಲ್ಲ ಸಾಧ್ಯವಿಲ್ಲ. ಹೈಜನ್ ಮೌಂಟೇನ್ ಬ್ಯಾಕ್ ರೂಟ್ ಏರ್ತಾನೆ. ಬ್ಯಾಟರ್ಡ್ ಮತ್ತು ಬ್ಲೀಡಿಂಗ್ ಆಗಿ ಎಕ್ಸಾಕ್ಟ್ಲಿ 138 ಸ್ಟೇರ್ಸಲ್ಲಿ ಟಾಪ್ ತಲುಪ್ತಾನೆ. ಈಗ ಸೋರಾ ಕಿಲ್ಲರ್ ಎಂದು ಸ್ಪಷ್ಟವಾಗ್ತದೆ. ಆದರೆ ಸತ್ಯವನ್ನು ಬಹಿರಂಗಪಡಿಸಿದ್ರು ಅವನು ಅವಳನ್ನು ಜೈಲಿಗೆ ಕಳಿಸಲಾರ. ಹೈಜನ್ ಫೋನ್ ಮನೆಗೆ ತಂದು ಸೋರಾಳನ್ನು ಕನ್ಫ್ರಂಟ್ ಮಾಡಿದಾಗ ಅವಳು ನಿರಾಕರಿಸೋದಿಲ್ಲ. ವರ್ಷಗಳ ದೌರ್ಜನ್ಯದಿಂದ ತಪ್ಪಿಸಿಕೊಳ್ಳು ಗಂಡನನ್ನು ಕೊಂದೆ ಎಂದು ಒಪ್ಪಿಕೊಳ್ತಾಳೆ.
ಪೊಲೀಸರ ಬಳಿ ಹೋದರೆ ಗಡೀಪಾರ ಆಗ್ತೇನೆ ಎಂದು ಅವಳು ತಿಳಿದಿದ್ಲು. ಗಂಡ ಅದನ್ನು ಅರಿತು ಭಯವಿಲ್ಲದೆ ಹೊಡೆಯುತ್ತಿದ್ದ. ಅದಕ್ಕಾಗಿ ಸೋರಾ ಸುಸೈಡ್ ನೋಟನ್ನು ನಕಲಿ ಮಾಡಿ ಬರೆದು ರಿಪೋರ್ಟ್ಸ್ಗಳನ್ನು ಕೂಡ ತಾನೇ ಸಿದ್ಧಪಡಿಸಿದ್ಳು. ಈಗ ಹೈಜುನ್ ಎಲ್ಲವನ್ನೂ ತಿಳಿದಿದ್ದಾನೆ. ಆದರೂ ಅವಳನ್ನು ರಕ್ಷಿಸಲು ಆರಿಸಿ ಸಾಕ್ಷ್ಯಗಳನ್ನು ಸಮುದ್ರಕ್ಕೆ ಎಸೆಯೋ ಬಗ್ಗೆ ಮಾತನಾಡ್ತಾನೆ. ಆದರೆ ಅವನಿಗೆ ತಿಳಿದೆ ಸೋರಾ ಅವನನ್ನು ಸೀಕ್ರೆಟ್ಲಿ ರೆಕಾರ್ಡ್ ಮಾಡ್ತಾಳೆ. ಒಮ್ಮೆ ಆತ್ಮೀಯ ಆತ್ಮ ಎಂದು ಕಂಡಿದ್ದ ಮಹಿಳೆ ಈಗ ಅವನನ್ನು ಕತ್ಲೆಯೊಳಗೆ ಎಳಿತಾಳೆ. ಆದರೂ ಹೊರಡುವಾಗ ಸೋರಾ ನಿಜವಾದ ಕಣ್ಣೀರು ಹರಿಸ್ತಾಳೆ. ಮೊದಲ ಬಾರಿಗೆ ಅವಳ ಹೈಜೂನ್ನು ನಿಜವಾಗಿ ಪ್ರೀತಿಸುತ್ತಿದ್ದಾಳೆ ಎಂದು ಅರಿಯುತ್ತಾಳೆ. ಆದರೆ ಇಟ್ಸ್ ಟೂ ಲೇಟ್. 1 ವರ್ಷ ಕಳೆಯುತ್ತದೆ. ಅಪರಾಧಿ ಭಾವನೆಯಿಂದ ಪೀಡಿಸಲ್ಪಟ್ಟ ಹೈಜೂನ್ ಸಿವಿಯರ್ ಇನ್ಸಾಮ್ನಿಯಾಗೆ ಒಳಗಾಗ್ತಾನೆ. ಪಾಸ್ಟ್ ಅನ್ನು ಮರೆಯಲು ತನ್ನ ವೈಫ್ನ ಹೋಮ್ ಟೌನ್ಗೆ ಟ್ರಾನ್ಸ್ಫರ್ ಆಗ್ತಾನೆ. ಆದರೆ ಫೇಟ್ ಮತ್ತೆ ಸ್ಟ್ರೈಕ್ ಮಾಡ್ತದೆ. ಮಾರ್ಕೆಟ್ ಅಲ್ಲೊಂದು ಸೋರಾಳ ನೋಡ್ತಾನೆ. ಈಗ ಅವಳು ವೆಲ್ದಿ ಟಿವಿ ಹೋಸ್ಟ್ನ ಮದುವೆ ಆಗಿದ್ದಾಳೆ. ಹೈಜೂನ್ ವೈಫ್ ಅವನನ್ನು ಚಾರ್ಮಿಂಗ್ ಎಂದು ಭಾವಿಸಿ ಕಾಂಟ್ಯಾಕ್ಟ್ಸ್ ಎಕ್ಸ್ಚೇಂಜ್ ಮಾಡ್ತಾಳೆ. ಆದರೆ ಹೈಜೂನ್ಗೆ ಮಾತ್ರ ಸೋರಾಳ್ ಮೇಲೆ ಕಣ್ಗಳಿವೆ. ಒಂದು ಲೈಫ್ಲೆಸ್ ರೂಟೀನ್ ನಂತರ ಅವಳ ಪ್ರೆಸೆನ್ಸ್ ಅವನನ್ನು ಮತ್ತೆ ರಿವೈವ್ ಮಾಡ್ತದೆ. ಅವ್ರ ಮಾತಿಲ್ಲದೆ ಬೇರ್ಪಡ್ತಾರೆ. ಆ ರಾತ್ರಿ ಸೋರಾ ಹಸ್ಬೆಂಡ್ ಹೈಜೂನ್ ವೈಫ್ಗೆ ಕಾಲ್ ಮಾಡ್ತಾನೆ. ಆದರೆ ಅವಳು ಶವರ್ನಲ್ಲಿದ್ದು ಕಾಲ್ ಮಿಸ್ ಆಗ್ತದೆ. ಮುಂದಿನ ದಿನ ಪಟ್ಟಣವನ್ನು ನಡಗಿಸುವ ಭೀಕರ ಕೊಲೆ ಸಂಭವಿಸುತ್ತದೆ. ಬಲಿಯಾದವನು ಸೋರಾಳ ಗಂಡ. ಅವನ ದೇಹದಲ್ಲಿ 14 ಸ್ಟ್ಯಾಬ್ ವೂನ್ಸ್ ಇರುತ್ತೆ ಮತ್ತು ಆ ಶವ ಹೈಜೂನ ಜ್ಯೂರಿಸ್ಡಿಕ್ಷನಲ್ಲಿ ಕಂಡುಬರ್ತದೆ. ಹೈಜೂನ್ ತಕ್ಷಣವೇ ಇದು ಸೋರಾಳ ಕೆಲಸ ಎಂದು ನಂಬುತ್ತಾನೆ. ಆದರೆ ಅವಳು ಎಲ್ಲವನ್ನೂ ನಿರಾಕರಿಸುತ್ತಾಳೆ. ಹೈಜೂನ್ ನ್ಯಾಯ ತರುವುದಾಗಿ ಪ್ರತಿಜ್ಞೆ ಮಾಡ್ತಾನೆ. ಫೋರೆನ್ಸಿಸ್ ವರದಿ ಕೊಲೆ ಗಡುಕನು ಲೆಫ್ಟ್ ಹ್ಯಾಂಡೆಡ್ ಎಂಬ ಶಾಕ್ ನೀಡುತ್ತದೆ. ಇದರರ್ಥ ಸೋರಾ ಅಲ್ಲ. ಸಾಕ್ಷ್ಯಗಳ ಹೊರತಾಗಿಯೂ ಹೈಜೂನ್ ತನ್ನ ಪಕ್ಷಪಾತವನ್ನು ಬಿಡದೆ ಅವನು ಮತ್ತೆ ಅವಳನ್ನು ಇಂಟ್ರೋಗೇಟ್ ಮಾಡ್ತಾನೆ. ತನ್ನ ಗಂಡ ಇನ್ವೆಸ್ಟರ್ ಸ್ಕ್ಯಾಮ್ ಮಾಡ್ತಿದ್ದ ಬಹುಶಃ ಯಾರಾದರೂ ರಿವೆಂಜ್ ತೀರಿಸ್ಕೊಂಡಿರ್ಬೋದು ಎಂದು ಅವಳು ಹೇಳ್ತಾಳೆ. ಹೈಜೂನ್ ಯಾಕೆ ಇಂತಹ ವ್ಯಕ್ತಿಯನ್ನು ಮದುವೆ ಆದೆ ಎಂದು ಕೇಳ್ತಾನೆ. ಅದಕ್ಕೆ ಅವಳು ಇನ್ನೊಬ್ಬ ಪುರುಷನನ್ನು ಮರೆಯಲು ಎಂದು ಉತ್ತರಿಸ್ತಾಳೆ. ಹೈಜೂನ್ಗೆ ಅದು ಮ್ಯಾನಿಪ್ಯುಲೇಷನ್ ಹಾಗೆ ಕೇಳ್ತದೆ, ಆದರೆ ಪ್ರೂಫ್ ಇಲ್ಲ. ಡೆಸ್ಪರೇಟ್ ಆಗಿ ಅವನು ಜನರಿಗೆ ಅವಳ ಫೋಟೋ ತೋರಿಸಿ ಪ್ರಶ್ನೆ ಮಾಡ್ತಾನೆ. ಅಲ್ಲಿ ಒಂದು ಕ್ಲೂ ಸಿಗ್ತದೆ. ಒಂದು ಯಂಗ್ ಕಪಲ್ ಫೋಟೋದಲ್ಲಿ ಸೋರಾ ಬ್ಲೂ ಡ್ರೆಸ್ ಧರಿಸಿ ಬೀಚ್ನಲ್ಲಿ ಕಾಣ್ತಾಳೆ. ಅವಳ ಬಲಗೈ ಮಧ್ಯದಲ್ಲಿ ಸಮುದ್ರಕ್ಕೆ ಏನನ್ನೋ ಎಸೀತಿರುವಂತೆ ಚಲನೆಯಲ್ಲಿದೆ. ತಡರಾತ್ರಿಯಲ್ಲಿ ಅನುಮಾನದಿಂದ ಪ್ರೇರೇಪಿಸಲ್ಪಟ್ಟ ಹೈಜೂನ್ ಸೋರಾಳ ಮನೆಗೆ ಧಾವಿಸ್ತಾನೆ. ಡೋರ್ ಓಪನ್ ಆಗುತ್ತಿದ್ದಂತೆಯೇ ಅವನನ್ನು ಅಪ್ಪಿಕೊಳ್ತಾಳೆ. ಟೆಂಪ್ಟೇಷನ್ ರೆಸಿಸ್ಟ್ ಮಾಡಿ ಅವನು ಹೌಸ್ ಸರ್ಚ್ ಮಾಡ್ತಾನೆ. ಫರ್ನೆಸ್ನಲ್ಲಿ ನೀಲಿ ಉಡುಪಿನ ಸುಟ್ಟ ಅವಶೇಷಗಳು ಸಿಗುತ್ತವೆ. ಮೂಲೆ ಗುಂಪಾಗಿದ್ದ ಸೋರಾ ವಾಕ್ ಮುಗಿಸಿ ಮನೆಗೆ ಬಂದಾಗ ತನ್ನ ಹಸ್ಬೆಂಡ್ ಆಲ್ರೆಡಿ ಪೂಲ್ನಲ್ಲಿ ಸತ್ತಿದ್ದನೆಂದು ಕನ್ಫೆಸ್ ಮಾಡ್ತಾಳೆ. ಕೋಪಗೊಂಡ ಹೈಜೂನ್ ಅವಳನ್ನು ಸ್ಟೇಷನ್ ಕರ್ಕೊಂಡು ಹೋಗಿ ಲೈ ಡಿಟೆಕ್ಟರ್ ಟೆಸ್ಟ್ ಆರ್ಡರ್ ಮಾಡ್ತಾನೆ. ಆದರೆ ಸೋರಾ ಕಾಮ್ ಮತ್ತು ಕಂಪೋಸ್ಡ್ ಆಗಿರ್ತಾಳೆ. ನಂತರ ಅವನ ಅಸಿಸ್ಟೆಂಟ್ ಸರ್ವೇಲೆನ್ಸ್ ಫುಟೇಜ್ ಪತ್ತೆ ಹಚ್ಚಿ ಕ್ರೈಮ್ ಸೀನ್ ಹತ್ರ ಸಸ್ಪಿಷಸ್ ಕಾರ್ ಇರೋದನ್ನು ಗಮನಿಸಿ. ಕಾರ್ ವಿಕ್ಟಿಮ್ನ ಸಾಲಗಾರನಿಗೆ ಸೇರಿದೆ ಮತ್ತು ಅವನು ಲೆಫ್ಟ್ ಹ್ಯಾಂಡೆಡ್ ಎಂಬುದನ್ನು ತಿಳ್ಕೊಳ್ತಾರೆ. ಆ ವ್ಯಕ್ತಿಯನ್ನು ಕರ್ತಂದ ತಕ್ಷಣವೇ ತಪ್ಪೊಪ್ಕೊಳ್ತಾನೆ. ಅವನ ತಾಯಿ ಮಾರಕವಾಗಿ ಅಸ್ವಸ್ಥಲಾಗಿದ್ಲು ಮತ್ತು ವಿಕ್ಟಿಮ್ ಅವ್ರ ಮನಿ ಸ್ಕ್ಯಾಮ್ ಮಾಡಿದ್ದ. ಅದಕ್ಕೆ ಸೇಡು ತೀರಿಸಿಕೊಳ್ಳಲು ಅವನು ಆ ವ್ಯಕ್ತಿಗೆ 14 ಬಾರಿ ಚುಚ್ಚಿದ್ದ. ಕೇಸ್ ಸಾಲ್ವ್ ಆಯಿತು ಅಂತ ಅಸಿಸ್ಟೆಂಟ್ ಖುಷಿಯಾಗಿದ್ದ. ಆದರೆ ಹೈಜೂನ್ಗೆ ಇನ್ನೂ ಸೋರಾ ಇನ್ವಾಲ್ವ್ಮೆಂಟ್ ಇದೆ ಅನಿಸುತ್ತೆ. ಮನೆಗೆ ಹೋದಾಗ ಸೋರಾಳ್ ಹಸ್ಬೆಂಡ್ ಸತ್ತ ರಾತ್ರಿ ಅವನು ಹೈಜೂನ್ ವೈಫ್ಗೆ 2 ಬಾರಿ ಕಾಲ್ ಮಾಡಿದ್ದ ಎಂಬ ಶಾಕಿಂಗ್ ನ್ಯೂಸ್ ಸಿಗುತ್ತೆ. ಅಕಸ್ಮಾತ್ ಎಲ್ಲ ಕ್ಲಿಕ್ಸ್ ಆಗುತ್ತೆ. ಮಿಸ್ಸಿಂಗ್ ಫೋನ್, ಸಸ್ಪಿಷಿಯಸ್ ಬೀಚ್ ಸೀನ್, ಸೋರಾ ಓಷನ್ಗೆ ಫೋನ್ ಟಾಸ್ ಮಾಡ್ತಿದ್ಲು. ಹೈಜೂನ್ ಅದನ್ನು ಹಿಂಪಡೆಯಲು ಡೈವ್ ತಂಡಕ್ಕೆ ಆದೇಶಿಸ್ತಾನೆ. ಮೀನ್ ವೈಲ್ ಅವನು ಸೋರಾಳನ್ನು ಕನ್ಫ್ರಂಟ್ ಮಾಡಿ ಫೋನ್ ಸೀಕ್ರೆಟ್ಸ್ ಕೇಳ್ತಾನೆ. ಉತ್ತರಿಸುವ ಬದಲು ಅವಳು ಕ್ಲಾ ಮೌಂಟನ್ಗೆ ಇನ್ವೈಟ್ ಮಾಡ್ತಾಳೆ. ಅಲ್ಲಿ ತನ್ನ ತಾಯಿಯ ಚಿತಾಭಸ್ಮವನ್ನು ಚೆಲ್ಲುವಂತೆ ಕೇಳ್ತಾಳೆ ಮತ್ತು ಆ ಕ್ಷಣದಲ್ಲಿ ಅವನ ಸತ್ ಫೀಲಿಂಗ್ಸ್ಗಳನ್ನು ಮತ್ತೆ ಕೆದಕುತ್ತಾಳೆ. ಯು ಸ್ಟಿಲ್ ಕಾನ್ ಸ್ಲೀಪ್ ಕ್ಯಾನ್ ಯು? ಮಾರ್ಕೆಟ್ನಲ್ಲಿ ಮತ್ತೆ ಜಿಯೋ ಬಂದಂತೆ ಫೀಲ್ ಆಗಲಿಲ್ವೇ ಎಂದು ಕೇಳ್ತಾಳೆ. ಭಾವುಕನಾಗಿದ್ದರೂ ಹೈಜೂನ್ ತನ್ನ ಹೃದಯವನ್ನು ಗಟ್ಟಿಗೊಳಿಸಿಕೊಂಡು ತಣ್ಣಗೆ ಮಾತನಾಡ್ತಾನೆ. ಅರ್ನ್ ಓಪನ್ ಮಾಡಿದಾಗ 4 ಪಾಯ್ಸನ್ ಪಿಲ್ಸ್ ಇರುವುದಿಲ್ಲ. ಭಯಭೀತನಾಗಿ ಅವು ಎಲ್ಲಿ ಎಂದು ಹೈಜೂನ್ ಕೇಳ್ತಾನೆ. ಸೋರಾ ಉತ್ತರಿಸುವುದಿಲ್ಲ. ಅವನ ಚಿತಾಭಸ್ಮವನ್ನು ಹರಡುತ್ತಿದ್ದಂತೆ ಅವನಿಗೆ ಹೆಜ್ಜೆಗಳ ಶಬ್ದ ಕೇಳ್ತದೆ. ಆದರೆ ಅವಳು ಬಂದು ಅವನನ್ನು ಅಪ್ಪಿಕೊಂಡು ಒಂದು ಕಾಲದಲ್ಲಿ ವಯಸ್ಸಾದ ಮಹಿಳೆ ಹೊಂದಿದ್ದ ಫೋನನ್ನು ಅವನಿಗೆ ಕೊಟ್ಟು ಮತ್ತೆ ಕೇಸ್ ರೀಓಪನ್ ಮಾಡಿ ನನ್ನನ್ನು ಜೈಲ್ಗೆ ಹಾಕಿ ನಿನ್ನ ಸಮಗ್ರತೆಯನ್ನು ಮರಳಿ ಪಡೆಯುವಂತೆ ಕೇಳ್ತಾಳೆ. ಮೊದಲ ಬಾರಿಗೆ ಹೈಜೂನ್ ಅವಳ ಕಣ್ಣುಗಳಲ್ಲಿ ಪ್ರೀತಿಯನ್ನು ನೋಡಿ ಇಬ್ಬರು ಕಿಸ್ ಮಾಡ್ತಾರೆ. ಆ ರಾತ್ರಿ ಅವನ ಮನೆಗೆ ಹಿಂದಿರುಗಿದಾಗ ಅವನ ಹೆಂಡತಿ ವಸ್ತುಗಳನ್ನು ಪ್ಯಾಕ್ ಮಾಡಿ ಇನ್ನೊಬ್ಬ ವ್ಯಕ್ತಿಯೊಂದಿಗೆ ಹೋಗುವುದನ್ನು ಕಾಣುತ್ತಾನೆ. ಯಾವುದೇ ವಿವರಣೆ ಇಲ್ಲ, ಮೌನ ಮಾತ್ರ. ಹೈಜೂನ್ಗೆ ಈಗ ಮದುವೆ ಬಹಳ ಹಿಂದೆ ಸತ್ತು ಹೋಗಿದೆ ಎಂದು ಅರಿವಾಗ್ತದೆ ಮತ್ತು ಅವನು ಸೋರಾಳನ್ನು ಹೆಚ್ಚು ಮಿಸ್ ಮಾಡ್ಕೊಳ್ತಾನೆ. ದಿನಗಳ ನಂತರ ಫೋನ್ ಸಮುದ್ರದಿಂದ ರಿಕವರ್ ಆಗ್ತದೆ. ಡಿಲೀಟೆಡ್ ಮೆಸೇಜಸ್ ಸತ್ಯವನ್ನು ಬಹಿರಂಗಪಡಿಸ್ತವೆ. ವಿಕ್ಟಿಮ್ ಹೈಜೂನ್ನೊಂದಿಗಿನ ಸೋರಾಳ ಅಫೇರನ್ನು ಕಂಡುಹಿಡಿದಿದ್ದ ಮತ್ತು ಎವಿಡೆನ್ಸ್ ಕೂಡ ಇಟ್ಟಿದ್ದ. ತನ್ನ ಸಾಲದ ಬಿಕ್ಕಟ್ಟನ್ನು ಪರಿಹರಿಸಲು ಸೋರಾಳನ್ನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದ. ಇಲ್ಲವಾದಲ್ಲಿ ಇಬ್ಬರ ಸಂಬಂಧವನ್ನು ಬಹಿರಂಗಪಡಿಸುವುದಾಗಿ ಹೇಳ್ತಿದ್ದ. ಎವಿಡೆನ್ಸ್ ಗಾನ್ ಆದರೆ ಬೆದರಿಕೆ ಸ್ಪಷ್ಟವಾಗಿದೆ. ಮತ್ತಷ್ಟು ಅಗೆಯುವಾಗ ಸೋರಾ ಸಾಲಗಾರನ ತಾಯಿ ಸಾಯುವ ಸ್ವಲ್ಪ ಸಮಯದ ಮೊದಲು ಭೇಟಿ ಮಾಡಿದ್ದನ್ನು ಹೈಜೂನ್ ಕಂಡುಕೊಂಡು ಆ ವ್ಯಕ್ತಿಯನ್ನು ಮತ್ತೆ ವಿಚಾರಣೆ ಮಾಡ್ತಾನೆ. ಆ ವ್ಯಕ್ತಿ ಸೋರಾ ಆಸ್ಪತ್ರೆಗೆ ಭೇಟಿ ನೀಡಿ ತನ್ನ ತಾಯಿಯನ್ನು ನಗುವಂತೆ ಮಾಡಿದ್ದನ್ನು ನೆನಪಿಸ್ಕೊಳ್ತಾನೆ.
ಅವಳನ್ನು ಒಬ್ಬ ಚೈನೀಸ್ ಎಂದು ನಂಬಿ ಅವನು ಊಟ ಮಾಡಲು ಹೊರಟನು. ಆದರೆ ಹಿಂತಿರುಗಿ ಬಂದು ತನ್ನ ತಾಯಿಯನ್ನು ಶಾಶ್ವತ ನಿದ್ರೆಯಲ್ಲಿ ಕಂಡುಕೊಂಡನು. ಹೈಜುನ್ಗೆ ತಕ್ಷಣ ಮಿಸ್ಸಿಂಗ್ ಪಾಯ್ಸನ್ ಪಿಲ್ಸ್ ನೆನಪಿಗೆ ಬರುತ್ತದೆ. ಸೋರಾ ವೃದ್ಧ ಮಹಿಳೆ ಶಾಂತಿಯುತವಾಗಿ ಸಾಯಲು ಸಹಾಯ ಮಾಡಿದಲೇ ಎಂಬ ಆನ್ಸರ್ಸ್ ಕೇಳಲು ಕಾಲ್ ಮಾಡ್ತಾನೆ. ಆದರೆ ಅವಳು ಚೈನೀಸ್ನಲ್ಲಿ ರೆಸ್ಪಾಂಡ್ ಮಾಡಿ ತನ್ನ ಪ್ರೀತಿಯನ್ನು ಒಪ್ಪಿಕೊಳ್ತಾರೆ. ನಂತರ ಬೀಚ್ಗೆ ಹೋಗಿ ಮೆಟಲ್ ಬಕೆಟ್ ಹಿಡಿದು ತನ್ನನ್ನು ಜೀವಂತವಾಗಿ ಹೂಳಲು ಅಗೆಯಲು ಪ್ರಾರಂಭಿಸುತ್ತಾಳೆ. ಮೊದಲಿನಿಂದಲೂ ತಾನು ಯಾವಾಗಲೂ ಶಂಕಿತಲಾಗಿರ್ತೇನೆ ಮತ್ತು ಹೈಜುನ್ ಯಾವಾಗಲೂ ಪೊಲೀಸ್ ಆಗಿರ್ತಾನೆ ಎಂದು ಸೋರಾಗೆ ತಿಳಿದಿದೆ. ಅವಳ ಉದ್ದೇಶ ಅವನ ನೋವನ್ನು ಕೊನೆಗೊಳಿಸಿ ಜಸ್ಟಿಸ್ ಮತ್ತು ಇಮೋಷನ್ ನಡುವೆ ಆಯ್ಕೆ ಮಾಡುವ ತೊಂದರೆ ನಿಲ್ಲಿಸುವುದು. ಇದು ಅವಳ ವಿಮೋಚನೆ. ಆದರೆ ಇನ್ನೂ ಒಂದು ಫೈನಲ್ ಕ್ವೈಟ್ ಪ್ಲಾನ್ ಇದೆ. ಹೈಜುನ್ ಅನ್ರಿಸಾಲ್ವ್ಡ್ ಕೇಸಸ್ಗೆ ಅಬ್ಸೆಸ್ಡ್ ಎಂದು ಅವಳು ಗೊತ್ತಿದೆ. ತನ್ನನ್ನು ಅನ್ಸಾಲ್ವ್ಡ್ ಮಿಸ್ಟ್ರಿಯಾಗಿ ಪರಿವರ್ತಿಸಿಕೊಳ್ಳುವ ಮೂಲಕ ಅವನು ಎಂದಿಗೂ ತನ್ನ ಬಗ್ಗೆ ಯೋಚಿಸುವುದನ್ನು ನಿಲ್ಲಿಸುವುದಿಲ್ಲ ಮತ್ತು ಅವನ ಮೈಂಡ್ನಲ್ಲಿ ಅವಳು ಫಾರೆವರ್ ಶಾಶ್ವತವಾಗಿ ಬದುಕ್ತಾಳೆ ಎಂದು ಅವಳು ಖಚಿತಪಡಿಸಿಕೊಳ್ತಾಳೆ. ಮೀನ್ವೈಲ್ ಹೈಜೂನ್ ಟ್ರ್ಯಾಕರ್ ಫಾಲೋ ಮಾಡಿ ಬೀಚ್ಗೆ ಬರ್ತಾನೆ. ಸೋರಾ ಫೋನ್ ಓಪನ್ ಮಾಡಿದಾಗ ಹಾರ್ಟ್ ಬ್ರೇಕಿಂಗ್ ವಿಡಿಯೋ ಸಿಗ್ತದೆ. ಅದು ಅವನು ಒಮ್ಮೆ ಫೋನ್ಸ್ ಬದಲಿಸಿ ಅವನು ಕವರಪ್ ಮಾಡಿದ ಕ್ಷಣ. ಸೋರಾ ಈ ವಿಡಿಯೋ ಸೇವ್ ಮಾಡಿದ್ದು ಬ್ಲ್ಯಾಕ್ ಮೇಲ್ಗಾಗಲ್ಲ, ಪ್ರೀತಿಗಾಗಿ. ಅವಳು ಒಂಟಿತನ ಮತ್ತು ಅಸಹಾಯಕತೆಯನ್ನು ಅನುಭವಿಸಿದಾಗಲೆಲ್ಲ ಅವನ ಪ್ರೀತಿಯ ಉಷ್ಣತೆಯನ್ನು ಮತ್ತೆ ಮತ್ತೆ ಅನುಭವಿಸಲು ಅವಳು ಅದನ್ನು ಪ್ಲೇ ಮಾಡಿ ಅವನ ವಾಯ್ಸನ್ನು ಮತ್ತೆ ಮತ್ತೆ ಕೇಳ್ತಿದ್ಲು. ಆದರೆ ಅವಳ ಹಸ್ಬೆಂಡ್ ಅಂತಿಮವಾಗಿ ಅದನ್ನು ಕಂಡಿಡಿದನು. ವಿಡಿಯೋ ವೆಪನ್ ಆಗ್ತೆ. ಅವನಿಬ್ಬರನ್ನು ಥ್ರೆಟ್ ಮಾಡಿ ಬಳಸ್ತಾನೆ. ಹೈಜೂನನ್ನು ಪ್ರೊಟೆಕ್ಟ್ ಮಾಡಲು ಸೋರಾ ಮತ್ತೆ ರಾಂಗ್ ಪ್ಯಾತ್ ಚೂಸ್ ಮಾಡ್ತಾಳೆ. ಆ ಹೊತ್ತಿಗೆ ಸೋರಾ ಈಗಾಗಲೇ ಅಗೆಯೋದನ್ನು ಮುಗಿಸಿದಾಳೆ. ಅವಳು ಹೋಲ್ನಲ್ಲಿ ಶಾಂತಿಯುತವಾಗಿ ಮಲಗ್ತಾಳೆ. ಚಲಿಸುವ ಮರಳು ಅವಳ ಕೈಗಳನ್ನು ನಿಧಾನವಾಗಿ ಆವರಿಸಿ ಸಮುದ್ರದಿಂದ ಹೂಳಲು ಬಿಡುತ್ತದೆ. ಈ ಸಮುದ್ರ ಅವರಿಬ್ಬರೂ ಇಷ್ಟಪಡುವ ಸ್ಥಳ. ಇದು ಅವಳ ಅಂತಿಮ ಬಿಡುಗಡೆಯಾಗಿದೆ. ಹೈಜುನ್ ಬಂದಾಗ ಅವನು ಉದ್ರಿಕ್ತವಾಗಿ ತೀರವನ್ನು ಹುಡುಕ್ತಾನೆ. ಬಟ್ ಇಟ್ಸ್ ಟೂ ಲೇಟ್. ಅಲೆಗಳು ಈಗಾಗಲೇ ಪ್ರತಿಯೊಂದು ಕುರುಹುಗಳನ್ನು ಮುಚ್ಚಿಹಾಕಿವೆ ಮತ್ತು ಅವನ ಹತಾಶ ಕೂಗುಗಳು ಸಹ ಅಪ್ಪಳಿಸುವ ಅಲೆಗಳಿಂದ ಮುಳುಗಿ ಹೋಗಿವೆ. ಕೊನೆಯದಾಗಿ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು.